ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ನಿಮ್ಮೊಂದಿಗೆ ಒಂದೊಳ್ಳೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಅದು ಯಾವುದ್ರ ಬಗ್ಗೆ ಅಂದರೆ ಕುಲದೇವರ ಬಗ್ಗೆ. ಕುಲದೇವರ ದೇವಸ್ಥಾನಕ್ಕೆ ಹೋಗುವಾಗ ಈ ಎರಡು ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕು. ಒಂದು ತುಂಬ ವಿಶೇಷ ವಿಷಯ ಅಂದರೆ ಕುಲದೇವತೆ ಪೂಜೆ ಮತ್ತು ವಿಶೇಷವಾಗಿ ಕುಲದೇವರ ದೇವಸ್ಥಾನಕ್ಕೆ ಹೋಗುವಾಗ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕಾದ ಎರಡು ಪವಿತ್ರ ವಸ್ತುಗಳು ಯಾವುವು ಎಂದರೆ ಇವು ಸಾಮಾನ್ಯ ವಸ್ತುಗಳಲ್ಲ. ಜೀವನದ ಅಡೆತಡೆಗಳನ್ನು ತೆಗೆದುಹಾಕಿ ಮನೆಗೆ ಶಾಂತಿ ತಂದು ಪ್ರಗತಿಯನ್ನು ದ್ವಿಗುಣಗೊಳಿಸುವ ಶಕ್ತಿ ಇರುವ ವಸ್ತುಗಳು. ಬಹುಮಂದಿಗೆ ಗೊತ್ತೇ ಇಲ್ಲ, ಆದರೆ ಇಂದಿನಿಂದ ನಿಮಗೂ ಗೊತ್ತಾಗುತ್ತದೆ. ವಿಡಿಯೋ ಕೊನೆವರೆಗೂ ನೋಡಿ, ಏಕೆಂದರೆ ನೀವು ಇಲ್ಲಿ ತಿಳಿಯುವ ವಿಷಯ ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲದು. ಈ ಎರಡು ವಸ್ತುಗಳನ್ನು ತೆಗೆದುಕೊಂಡು ಹೋದರೆ ಏನು ಫಲ ಸಿಗುತ್ತದೆ ಅಂತ ನಾವು ಅಂದ್ಕೋಬೋದು. ನಾವೆಲ್ಲರೂ ಜೀವನದಲ್ಲಿ ಯಾವುದೋ ಒಂದು ಸಮಸ್ಯೆಗೆ ಪರಿಹಾರ ಹುಡುಕುತ್ತಲೇ ಇರುತ್ತೇವೆ. ಆದರೆ ಈ ಎರಡು ಸಣ್ಣ ಉಪಾಯಗಳು ಮಾಡಿದ ಮೇಲೆ ನಿಮ್ಮ ಜೀವನದಲ್ಲಿ ಏನೇನು ಬದಲಾವಣೆ ಕಾಣಬಹುದು ಗೊತ್ತಾ? ಕೆಲಸಗಳು ಸುಲಭವಾಗಿ ಮುನ್ನಡೆಯಲು ಶುರುವಾಗುತ್ತದೆ. ಹಣದ ಕೊರತೆ ನಿಧಾನವಾಗಿ ಕಡಿಮೆಯಾಗುತ್ತದೆ. ಮನೆಯಲ್ಲಿ ಶಾಂತಿ ನೆಮ್ಮದಿ ಹೆಚ್ಚುತ್ತದೆ. ವ್ಯವಹಾರದಲ್ಲಿನ ಅಡೆತಡೆಗಳು ಹೋಗಿ ಬೆಳವಣಿಗೆ ಕಾಣಿಸಿಕೊಳ್ಳುತ್ತದೆ. ಮಕ್ಕಳಿಗೆ ಉತ್ತಮ ಪ್ರಗತಿ ಮತ್ತು ರಕ್ಷಣೆ. ಮನೆಯ ಎಲ್ಲ ಸದಸ್ಯರಿಗೆ ದೇವರ ಕೃಪೆ, ಹೊಸ ಅವಕಾಶಗಳು, ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ. ಸರಳ ಉಪಾಯ, ಆದರೆ ಪರಿಣಾಮ ದೊಡ್ಡದು. ಏಕೆ ಕುಲದೇವರ ಪೂಜೆ ಅತ್ಯಂತ ಮುಖ್ಯ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಮೂಡಬಹುದು. ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಯಾರಿಗೂ ಹೇಳದೆ ಪ್ರತಿದಿನ ಸ್ವಲ್ಪ ಸ್ವಲ್ಪವಾದರೂ ತಮ್ಮ ಜೀವನದಲ್ಲಿ ಪ್ರಗತಿ ಮಾಡುತ್ತಿರುತ್ತಾರೆ. ಮನೆಯಲ್ಲಿ ಆಗಲಿ, ಕೆಲಸದಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ಹಾಗೆ ಜೀವನದ ದೊಡ್ಡ ಗುರಿಗಳಲ್ಲಿಯೂ ಆಗಲಿ. ಆದರೆ ಅನೇಕ ಬಾರಿ ಪ್ರಯತ್ನ ಮಾಡಿದರೂ ಫಲ ಬರಲ್ಲ. ಏನೋ ಕಾರಣ, ಅಡೆತಡೆಗಳು, ವಿಳಂಬ, ಹಿಂದಕ್ಕೆ ಎಳೆಯುವ ಶಕ್ತಿ ಇವೆಲ್ಲವೂ ಒಂದೇ ಮೂಲಕ್ಕೆ ಹೋಗುತ್ತವೆ. ಕುಲದೇವರ ಅನುಗ್ರಹ, ಕುಲದೇವತಾ ಆರಾಧನೆ ಸರಿಯಾಗಿ ಆಗದಿದ್ದರೆ ಎಷ್ಟು ಪ್ರಯತ್ನ ಮಾಡಿದರೂ ಫಲ ನಿಧಾನವಾಗುತ್ತದೆ. ಮನೆಯಲ್ಲಿ ಪ್ರತಿದಿನ ಏನು ಮಾಡಬೇಕು? ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಕುಲದೇವತೆಗೆ ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ದೀಪ ಹಚ್ಚಿ ಭಕ್ತಿಯಿಂದ 1 ನಿಮಿಷವಾದರೂ ಕುಲದೇವರ ಸ್ಮರಣೆ ಮಾಡಬೇಕು. ವಿಶೇಷವಾಗಿ ಹುಣ್ಣಿಮೆ ದಿನ, ಆ ದಿನ ಕುಲದೇವತೆಗೆ ದೀಪ ಹಚ್ಚುವುದು, ಹೂ ಹಾಕುವುದು ಬಹಳ ಪ್ರಮುಖವಾದುದು. ಪ್ರತಿ ಹುಣ್ಣಿಮೆಯಂದು ಕುಲದೇವರ ದೇವಸ್ಥಾನಕ್ಕೆ ಹೋಗುವಾಗ ಅತ್ಯಂತ ವಿಶೇಷ ಸಾಧ್ಯವಿಲ್ಲವಾದರೂ ವರ್ಷಕ್ಕೊಂದು ಬಾರಿ ಭೇಟಿ ನೀಡಬೇಕು. ಅದು ಕುಟುಂಬಕ್ಕೆ ದೊಡ್ಡ ರಕ್ಷಣೆ. ಕುಲದೇವರ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕಾದ ಎರಡು ಪವಿತ್ರ ವಸ್ತುಗಳು ಯಾವುವು ಎಂದರೆ, ಮೊದಲನೆಯದಾಗಿ ಮಲ್ಲಿಗೆ ಹೂ. ವೀಕ್ಷಕರೇ, ಮಲ್ಲಿಗೆಯ ಸುವಾಸನೆ ಕುಲದೇವತೆಗಳಿಗೆ ಅತ್ಯಂತ ಇಷ್ಟವಾದದ್ದು. ಹಣ ಇರದಿದ್ದರೂ ಪರವಾಗಿಲ್ಲ, ದೊಡ್ಡ ದೊಡ್ಡ ಕಾಣಿಕೆ ತೆಗೆದುಕೊಂಡು ಹೋಗಬೇಕಾಗಿಲ್ಲ. ನಿಮ್ಮ ಕೈಯಿಂದಲೇ ಮಲ್ಲಿಗೆ ಹೂಗಳನ್ನು ಕಟ್ಟಿ ಒಂದು ಸಣ್ಣ ಮಾಲೆ ಮಾಡಿ ಕುಲದೇವರಿಗೆ ಅರ್ಪಿಸಿದರೆ ಸಾಕು. ಈ ರೀತಿ ಮಾಡುವುದರಿಂದ ಕುಟುಂಬದಲ್ಲಿನ ಕಲಹಗಳು ಕಡಿಮೆಯಾಗುತ್ತದೆ, ಮನೆಯಲ್ಲಿ ಶಾಂತಿ ಹೆಚ್ಚಾಗುತ್ತದೆ, ಕೆಲಸದಲ್ಲಿ ಪ್ರಗತಿ ಆರಂಭವಾಗುತ್ತದೆ, ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ನೀಡಲು ಆರಂಭಿಸುತ್ತದೆ. ಇನ್ನೊಂದು ಸರಳ ಸುಲಭ ಶಕ್ತಿ ತುಂಬಿದ ಉಪಾಯ ಅಂದರೆ 3 ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ಇದನ್ನು ನಿಮ್ಮ ಕುಲದೇವರ ದರ್ಶನಕ್ಕೆ ಹೋಗುವಾಗ ತಪ್ಪದೆ ತೆಗೆದುಕೊಂಡು ಹೋಗಿ ದೇವರ ಮುಂದೆ ಇಡಿ. ಈ ರೀತಿಯಾಗಿ 3 ಅರಿಶಿಣ ಕೊಂಬನ್ನು ಸ್ವಚ್ಛವಾಗಿ ಹಳದಿ ಬಟ್ಟೆಯಲ್ಲಿ ಹಾಕಿಕೊಂಡು ದೇವಸ್ಥಾನಕ್ಕೆ ಹೋಗಿ ಇದನ್ನು ಕುಲದೇವತೆಯ ಮಡಿಲಲ್ಲಿ ಇಟ್ಟು ಪ್ರಾರ್ಥನೆ ಮಾಡಬೇಕು. ಅದು ಏನಂತ ಮಾಡಬೇಕು ಅಂದರೆ, ನನ್ನ ಮೇಲಿನ ಎಲ್ಲ ಅಡೆತಡೆಗಳನ್ನು ದೂರ ಮಾಡಿ ನನ್ನ ಮನೆಗೆ ಪ್ರಗತಿ, ಆರೋಗ್ಯ ಮತ್ತು ಶಾಂತಿ ನೀಡಮ್ಮ ತಾಯಿ ಎಂದು ಭಕ್ತಿಯಿಂದ ಮನಸ್ಫೂರ್ತಿಯಾಗಿ ಕೇಳಿಕೊಳ್ಳಬೇಕು. ಮನೆಗೆ ಹಿಂದಿರುಗಿದ ನಂತರ ಆ ಅರಿಶಿನ ಕೊಂಬನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ
ಮೇಲೆ ಕೇಸರಿ ಅಥವಾ ಕುಂಕುಮ ಹಚ್ಚಿ ಮನೆಯಲ್ಲಿ ದೇವರ ಹತ್ತಿರ ಇಟ್ಟು ಪ್ರತಿದಿನ ಇದನ್ನು ಪೂಜಿಸಬೇಕು. ಇದು ಜೀವನದಲ್ಲಿನ ಅಡೆತಡೆಗಳನ್ನು ಹೋಗಲಾಡಿಸಿ ಯಶಸ್ಸಿನ ಬಾಗಿಲುಗಳನ್ನು ತೆರೆಯುತ್ತದೆ. ಕುಲದೇವರ ದೇವಸ್ಥಾನಕ್ಕೆ ಹೋದಾಗ ನೀವು ಒಂದು ಚಿಕ್ಕ ಎಣ್ಣೆ ದೀಪ ಹಚ್ಚಿದ್ರೆ ಸಾಕು. ದೊಡ್ಡ ದೀಪ ಬೇಡ, ಹೆಚ್ಚು ಎಣ್ಣೆ ಬೇಡ. ಒಂದು ಸಣ್ಣ ದೀಪದ ಬೆಳಕು ಕೂಡ ದೇವರಿಗೆ ತುಂಬ ಪ್ರಿಯ. ಆ ದೀಪ ಹಚ್ಚುವ ಕ್ಷಣದಲ್ಲಿ ನಿಮ್ಮ ಪ್ರಾರ್ಥನೆ, ನಿಮ್ಮ ನಂಬಿಕೆ, ನಿಮ್ಮ ಮನಸ್ಸಿಗೆ ಶುದ್ಧತೆ ಇವು ದೇವರ ಪಾದಕ್ಕೆ ಹೋಗಿ ಸೇರುತ್ತದೆ. ಆ ದೀಪದ ಬೆಳಕು ದೇವರ ಮುಂದೆ ಹೊಳೆಯುವುದಷ್ಟೇ ಅಲ್ಲದೆ ನಿಮ್ಮ ಜೀವನಕ್ಕೂ ಬೆಳಕನ್ನು ತರುತ್ತದೆ. ಮನದ ಕತ್ತಲೆಗೆ, ಗೊಂದಲ, ಭಯ ಎಲ್ಲವೂ ನಿಧಾನವಾಗಿ ದೂರ ಕರಗುತ್ತದೆ. ನಕಾರಾತ್ಮಕ ಶಕ್ತಿ ದೂರವಾಗಿ ಮನಸ್ಸಿಗೆ ಶಾಂತಿ ಬರುತ್ತದೆ. ಧೈರ್ಯ ಹೆಚ್ಚಾಗಿ ಜೀವನದಲ್ಲಿ ಹೊಸ ದಾರಿ ಕಾಣಿಸುತ್ತದೆ. ಉದ್ಯೋಗ, ಹಣಕಾಸು, ವ್ಯವಹಾರ ಇವೆಲ್ಲ ಅಡೆತಡೆಗಳು ನಿಧಾನವಾಗಿ ಸರಿಯಾಗಿ ಹೋಗುತ್ತವೆ. ಒಂದೇ ಒಂದು ದೀಪ ಆದರೆ ಅದರ ಬೆಳಕು ನಿಮ್ಮ ಬದುಕನ್ನೇ ಬದಲಾಯಿಸಬಲ್ಲದು. ಕಷ್ಟವಿಲ್ಲದೆ ದೊರೆಯುವ 2 ವಸ್ತುಗಳ ಪರಿಣಾಮ ಅಪಾರವಾದದ್ದು. ಕುಲದೇವತೆಗಳು ನಮ್ಮ ಕುಟುಂಬದ ಮೂಲ ಶಕ್ತಿ. ಅವರ ಅನುಗ್ರಹವಿದ್ದರೆ ಯಾವುದೂ ಅಸಾಧ್ಯವಿಲ್ಲ. ಮಲ್ಲಿಗೆ ಹೂ, 3 ಅರಿಶಿನ ಕೊಂಬು ಈ 2 ವಸ್ತುಗಳನ್ನು ನಿಮ್ಮ ಮುಂದಿನ ಕುಲದೇವರ ದರ್ಶನಕ್ಕೆ ಹೋಗುವ ವೇಳೆ ಮರೆಯದೆ ತೆಗೆದುಕೊಂಡು ಹೋಗಿ ಮನಪೂರ್ವಕವಾಗಿ ಪೂಜಿಸಿ. ಫಲ ನಿಮಗೆ ಖಂಡಿತ ಸಿಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೆಚ್ಚು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮಿಂದ ನನಗೆ ಒಂದು ಸಪೋರ್ಟ್ ಸಿಕ್ಕಿದಂತೆ ಆಗುತ್ತದೆ. ನಾನು ಇನ್ನೂ ಒಳ್ಳೆ ವಿಡಿಯೋಗಳನ್ನು ಶೇರ್ ಮಾಡ್ತಿರ್ತೇನೆ. ಧನ್ಯವಾದಗಳು ಫ್ರೆಂಡ್ಸ್.